ತುಂಬ ಜನ ಹೇಳ್ತಾರೆ ನೀವು ನೋಡೋಕ್ಕೆ ತುಂಬ ಪ್ರಶಾಂತವಾಗಿ ಕಾಣ್ತೀರಾ ಅಂತ. ಆದರೆ ನನಗಷ್ಟೇ ಗೊತ್ತು ನನ್ನ ತಲೆಯಲ್ಲಿ ಅಂತ ಪ್ರವಾಹನೇ ಓಡ್ತಿರುತ್ತೆ ಅಂತ. ತಲೆಯಲ್ಲಿ ಪ್ರವಾಹ ಓಡ್ತಿರುತ್ತೆ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ ಅಲ್ವಾ. ಏನಾದರೂ ಒಂದು ಮಾಡ್ತಾ ಇರಬೇಕು. ಸೊ ಬೆಳಿಗ್ಗೆ ಎದ್ದು ಸ್ವಲ್ಪ ಹೊರಗಡೆ ಬಂದೆಲ್ಲ ನೋಡಿದೆ. ನೆನ್ನೆ ಬಟ್ಟೆ ಒಣಗಿ ಹಾಕಿದೆ, ಅದನ್ನು ಎತ್ಕೊಂಡೇ ಬಂದಿರಲಿಲ್ಲ ನಾನು. ಹೋಗಿ ಬೆಳಿಗ್ಗೆ ಬಟ್ಟೆ ಎಲ್ಲ ಎತ್ಕೊಬಂದೆ. ಹಾಗೆ ನಮ್ಮ ಟೆರೆಸ್ ಮೇಲೆ ತುಂಬ ಪಾರಿವಾಳಗಳಿದೆ, ಅದ್ರ ಯೋಗಕ್ಷೇಮ ಎಲ್ಲ ವಿಚಾರಿಸ್ಕೊಬಂದೆ. ಮತ್ತು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಲಿಪ್ ಲೈನರ್ ಸ್ವಿಸ್ ಬ್ಯೂಟಿ ಅವ್ರದ್ದು. ನನಗೆ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ ಲಿಪ್ಸು, ಅದಕ್ಕೆ ನಾನು ಯಾವಾಗಲೂ ಲಿಪ್ಸ್ಟಿಕ್ ಹಾಕ್ಕೊಂಡಿರ್ತೀನಿ. ಯೂಶ್ವಲಿ ಇದು ನನಗೆ ತುಂಬಾ ಇಷ್ಟ ಆಗುತ್ತೆ. ಇದು ಮನೇಲಿ ಡೈಲಿ ಯೂಸ್ಗೆ ಯೂಸ್ ಮಾಡ್ಬೋದು. ಲಾಂಗ್ ಲಾಸ್ಟಿಂಗ್ ಅಂತ ಏನಿಲ್ಲ, ಬಟ್ ಕಂಫರ್ಟಬಲ್ ಆಗಿರುತ್ತೆ. ನಾನು ಬೆಳಗ್ಗೆ ತಿಂಡಿಗೆ ಹಾಫ್ ದೋಸೆ ಮಾಡಿದ್ದೆ. ಇದು ಕೊಳ್ಳೇಗಾಲ ಸ್ಪೆಷಲ್ ಅಂತಲೇ ಹೇಳ್ತಾರೆ. ಯಾರಿಗಾರು ರೆಸಿಪಿ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಅದೊಂದು ವಿಡಿಯೋ ಮಾಡ್ತೀನಿ ನಾನು ಯಾವಾಗಲಾದರೂ. ನಾನಿಲ್ಲಿ ಹಾಫ್ ದೋಸೆಗೆ ರೆಡ್ ಕಲರ್ ಚಟ್ನಿ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಅದು ಅಲ್ಲದೆ ಸಾಂಬಾರಲ್ಲೂ ತಿನ್ಬೋದು. ಸೊ ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ಓಕೆ, ಇದಾಗಿತ್ತು ನನ್ನ ಮಾರ್ನಿಂಗ್ ವ್ಲಾಗ್. ಮತ್ತು ನನಗೆ ಏನು ಮನೇಲಿ ಗಂಡ ಮಕ್ಕಳು ಹೋಗೋ ತನಕ ಪಾಪ ಹೆಂಗಸ್ರಿಗೆ ಬಿಸಿನೀರು ಕುಡಿಯೋಕ್ಕೂ ನೀರು ಕುಡಿಯೋಕ್ಕೂ ಟೈಮ್ ಇರೋದಿಲ್ಲ. ಸೊ ನಾನು ಬೆಳಿಗ್ಗೆ ಅವರೆಲ್ಲ ಹೋದ್ಮೇಲೆ ನೀರು ಕುಡಿದೆ. ಓಕೆ, ಥ್ಯಾಂಕ್ ಯು.